ಬೇಸಿಗೆ ಕಾಲಕ್ಕೆ ದೇಹವನ್ನು ತಂಪು ಮಾಡುವ ಮೊಳಕೆ ಕಾಳು ಹಾಗೆಯೇ ಸೌತೆಕಾಯಿಯಲ್ಲಿ ಒಂದು ಚಾಟ್. ಬೇಸಿಗೆ ಕಾಲಕ್ಕೂ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಕೂಡ 2-3 ಪೀಸ್ ತಿಂದರೆ ಸಾಕಾಗುತ್ತೆ, ಹೊಟ್ಟೆ ತುಂಬುತ್ತೆ, ಸಖತ್ತಾಗಿರುತ್ತೆ. ಮಕ್ಕಳ ಪ್ರಿಯವಾದ ಇವತ್ತು ಮನೆಯಲ್ಲೇ ಹೇಗೆ ಚಾಟ್ ಮಾಡೋದಂತ ನೋಡೋಣ. ತುಂಬ ಸಿಂಪಲ್ ಆಗಿರುವುದು. ನಾನಿಲ್ಲಿ ಒಂದೇ ಒಂದು ಸೌತೆಕಾಯಲ್ಲಿ ಚಾಟ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಸೌತೆಕಾಯಿ, ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಪಾಪ್ಕಾರ್ನ್ ಬೇಯಿಸಿರೋದು ತೊಗೊಂಡಿದ್ದೀನಿ, ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇಲ್ಲಿ ಮೊಳಕೆ ಕಾಳು ಬೇಕಾಗುತ್ತೆ. ಹೆಸರು ಮೊಳಕೆ ಕಾಳು, ಮೊಳಕೆ ಕಾಳಲ್ಲಿ ನೀವು ಯಾವುದಾದ್ರೂ ತೊಗೋಬೋದು. ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಬನ್ನಿ, ಇವಾಗ ನಾವು ಚಾಟ್ ರೆಸಿಪಿನ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬರೋಣ. ಸೌತೆಕಾಯಿನ ಸಿಪ್ಪೆ ತಕ್ಕೊಂಬಿಡೋಣ. ನೋಡಿ, ಈ ಗಾತ್ರಕ್ಕೆ ಇರಬೇಕು ಸೌತೆಕಾಯಿ. ಜಾಸ್ತಿ ಬಲ್ತಿರಬಾರ್ದು. ಬಲ್ತಿರೋದು ಏನೋ ಆಗಲ್ಲ, ಜಾಸ್ತಿ ಬೀಜ ಇದ್ದರೆ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಈ ಗಾತ್ರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಮೀಡಿಯಮ್ ಆಗಿದೆ, ಜಾಸ್ತಿ ಎಳೆದು ಕೂಡ ಅಲ್ಲ. ಈ ರೀತಿಯಾಗಿ ಸಿಪ್ಪೆ ತಕ್ಕೊಂಡು, ನಿಮಗೆ ಎಳೆಯದೇ ಸೌತೆಕಾಯಿ ತೊಗೊಂಡ್ರಿ ಅಂದರೆ ಸಿಪ್ಪೆ ತೆಗೆಯೋದೇನು ಬೇಡ, ಹಾಗೇ ಮಾಡ್ಕೋಬೋದು. ಈ ರೀತಿಯಾಗಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಮಧ್ಯದಲ್ಲಿ ನಾವು ಸ್ವಲ್ಪ ಹೋಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾವು ಚಾಕುದಲ್ಲಿ ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಒಂದು ಸ್ಪೂನ್ ತೊಗೊಂಬಿಡಿ. ಚಿಕ್ಕದಾಗಿರೋ ಸ್ಪೂನ್ ತೊಗೊಂಡ್ರೆ ಮಧ್ಯದ ತೊಂಡೆನ ಅರ್ಧ ತಕ್ಕೋಬೇಕು, ಪೂರ್ತಿ ತೆಗಿಬಾರ್ದು. ಯಾಕಂದರೆ ಅದರೊಳಗಡೆ ನಾವು ಹೆಸ್ರು ಕಾಳನ್ನು ತುಂಬಿಸೋದ್ರಿಂದ ಈ ರೀತಿಯಾಗಿ ಹೋಲ್ ಮಾಡ್ಕೋಬೇಕು. ಪ್ರತಿಯೊಂದು ಸೌತೆಕಾಯನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 2 ತಿನ್ನೋಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ಒಂದು ಸೌತೆಕಾಯಲ್ಲಿ ಬರೋಬ್ಬರಿ 2 ತಿನ್ಬೋದು. ಹೊಟ್ಟೆ ತುಂಬೇ ಬಿಡುತ್ತೆ, ಆರೋಗ್ಯವಾಗಿರುತ್ತೆ ಈ ರೆಸಿಪಿ. ನೀವು ಬಿಸಿಲು ಕಾಲಕ್ಕೆ ಮಕ್ಕಳಿಗೇನಾದ್ರು ತಂಪಾಗಿ ಚಾಟ್ ಮಾಡ್ಕೊಳ್ಬೇಕಂದ್ರೆ ಬೇಗ ಆಗುವಂಥ ಚಾಟ್ ಇದು. ಇಲ್ಲಿ ನೋಡಿ, ಎಲ್ಲವನ್ನು ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು, ಈಗ ಒಂದು ಚಿಕ್ಕದ ಕಡಾಯಿ ತೊಗೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಬಿಡಿ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಬಿಡಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಚೂರು ಹಸಿ ಕರಿಬೇವನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಮೊಳಕೆ ಕಾಳು, ಚೆನ್ನಾಗಿ ಮೊಳಕೆ ಬಂದಿರುವ ಮೊಳಕೆ ಕಾಳನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಯಬಾರದು, ಸ್ವಲ್ಪ ಹಸಿ ಅಂಶ ಎಲ್ಲ ಹೊರಟೋಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ. ಸಾಕಾಗುತ್ತೆ, ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ. ಹಾಫ್ ಬಾಯ್ಲ್ ಆಗಬೇಕು. ಈಗ ಇದು ರೆಡಿ ಇದೆ. ಬನ್ನಿ, ಪಟಾಪಟ್ ರೆಡಿ ಮಾಡೋಣ. ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲಿ ರೆಡಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಸೌತೆಕಾಯಿ ಯಾರೆಲ್ಲ ತಿನ್ನಲ್ಲ, ಈ ರೀತಿ ಚಾಟ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ, ನಾನು ಒಂದೊಂದೇ ಸೌತೆಕಾಯಿಗೆ ಹೆಸರು ಕಾಳನ್ನು ತುಂಬಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕ್ಯಾರೆಟ್ ತುರಿನ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕಿ, ನಾನು ಪಾಪ್ಕಾರ್ನ್ ಬೇಯಿಸ್ಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಮೇಲೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಈರುಳ್ಳಿಯನ್ನು ಹಾಕಿ, ಬೂಂದಿ ಇದ್ದರೆ ಬೂಂದಿ ಹಾಕ್ಕೋಬೋದು. ಮೇಲೆ ತೊಂಡೆ ಇರುತ್ತಲ್ಲ, ಸೌತೆಕಾಯಿ ತೊಂಡೆ, ಅದನ್ನು ಒಂದು ಪೀಸ್ ಇಟ್ಕೊಂಡು ನೋಡಿ, ಒಂದು ಚಾಟ್ ರೆಡಿ ಆಯಿತು. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಹಾಕ್ಕೋಬೋದು ಇಷ್ಟಪಡೋರು. ಮೇಲೆ ನಿಂಬೆ ಹಣ್ಣನ್ನು ಸ್ವಲ್ಪ ಹಿಂಡ್ಕೊಂಡು ಈ ರೀತಿ ಹಾಕ್ಕೊಟ್ಟು ತಿಂತಾ ಇದ್ದರೆ ಮಸ್ತಾಗಿರುತ್ತೆ ಸ್ನೇಹಿತರೆ. ಬರೀ ನಾನು 2-3 ಪೀಸ್ ತಿಂದೇನೆ ಬೆಳಗ್ಗೆ ತಿಂಡಿನೇ ಫುಲ್ ಹೊಟ್ಟೆ ತುಂಬೋಗೋಯ್ತು. ಇದು ಅಷ್ಟು ಚೆನ್ನಾಗಿ ಹೊಟ್ಟೆ ಫುಲ್ ಆಗುತ್ತೆ. ಡಯಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಅಗಲವಾದ ತಟ್ಟೆಯಲ್ಲಿ ಒಂದೇ ಸಲ ಹಾಕ್ಕೊಂಡು ಮೇಲೆ ಎಲ್ಲ ನಾವು ಕ್ಯಾರೆಟ್ ಆಗಿರ್ಬೋದು, ಟೊಮೆಟೊ, ಬೇಬಿಕಾರ್ನು ಎಲ್ಲ ಏನೆಲ್ಲ ಹಾಕಬೇಕು ಈ ರೀತಿ ಮೇಲೆ ಇಟ್ಟು ಮಕ್ಕಳು ಬಂದಾಗ ಈ ರೀತಿ ಒಂದು ಬೌಲಲ್ಲಿ ಹಾಕಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಹೊರಗಡೆದು ಹೋಗಿ ನೀವು ಚಾಟ್ಗಳನ್ನ ತಿನ್ನೋದು ಬದಲು ಮನೆಯಲ್ಲೇ ಈ ರೀತಿ ಮಾಡಿಕೊಡ್ಬೋದು. ಈ ಬೇಸಿಗೆ ಕಾಲಕ್ಕೆ ತುಂಬ ಆರೋಗ್ಯವಾಗಿರುತ್ತೆ, ಹೊಟ್ಟೆ ತಂಪಾಗಿರುತ್ತೆ. ಈ ಚಾಟ್ ರೆಸಿಪಿನ ಇಷ್ಟಪಡದಿರೋರೇ ಇಲ್ಲ, ಯಾಕಂದರೆ ಸಖತ್ತಾಗಿರುತ್ತೆ. ಇವತ್ತಿನ ಚಾಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.